ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 25th ಲಾಗ್ ಆಗಿರುತ್ತೆ. ಇವತ್ತಿಗೆ ನನ್ನ ಮಗನಿಗೆ 7 ಮಂತ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇವತ್ತು ನಾವು ರಾಮ ಥೀಮ್ ಇಂದ ನಾವು ಫೋಟೋಶೂಟ್ ನ ಮಾಡ್ತಾ ಇದೀವಿ. ಆಕ್ಚುಲಿ ಇವತ್ತು ಮಾಡ್ಲಿಕ್ಕೆ ನಂಗೆ ಇಷ್ಟನೇ ಇಲ್ಲ. ಯಾಕೆಂದ್ರೆ ಇವತ್ತು ನನ್ನ ಮಗನ್ನ ನಾನು ಮಂಚದ ಮೇಲೆ ಬಿಟ್ಟೋಗಿದ್ದೆ. ಸ್ವಲ್ಪ ಕೆಲ್ಸ ಇತ್ತು ಅಂತ ಹೇಳಿ ಏನಿಲ್ಲ, ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊ ಬರೋಕೆ ಅಂತ ಆ ಕಡೆ ಮನೆಗೆ ಹೋಗಿದ್ದೆ. ಇಲ್ಲಿ ನಮ್ಮ ಮನೆ ಹೆಂಗಪ್ಪ ಅಂತ ಹೇಳಿದ್ರೆ ಒಂದ್ ಕಡೆ 2 ರೂಮ್ ಐತೆ, ಇನ್ನೊಂದ್ ಕಡೆ ಅಡಿಗೆ ಮನೆ, ಹಾಲು ಮತ್ತೆ ದೇವ್ರ ಮನೆ ಇಷ್ಟೊಂದು ಇನ್ನೊಂದ್ ಕಡೆ ಐತೆ. ಆಯ್ತಾ, ನಾನು ಸ್ವಲ್ಪ ಬಿಸಿನೀರ್ ಬೇಕಿತ್ತು ಅಂತ ಹೇಳಿ ಆ ಕಡೆ ಮನೆಗೆ ಹೋದೆ. ನಮ್ಮ ಮನೇಲಿ ನಮ್ಮ ಅತ್ತೇನು ಇರ್ಲಿಲ್ಲ, ಅವ್ರು ಸ್ವಲ್ಪ ಯಾವ್ದೋ ಫಂಕ್ಷನ್ ಇತ್ತು ಅಂತ ಹೇಳಿ ಅವ್ರು ಹೊರಟೋಗಿದ್ರು. ಹಾಗಾಗಿ ನಾನು ಬಿಟ್ಟು ಹೋಗಿದ್ದೆ. ಸೈಡ್ ಇಂದ ಸಪೋರ್ಟ್ ಗೆ ನಾನು ಪಿಲ್ಲೋ ಮತ್ತೆ ಬೆಡ್ಶೀಟ್ ಎರಡನ್ನೂ ಕೂಡ ಸ್ವಲ್ಪ ವೀಟ್ ಆಗಿನೇ ಸಪೋರ್ಟ್ ಕೊಟ್ಟು ಹೋಗಿದ್ದೀನಿ. ಆದ್ರೂ ಕೂಡ ಅವನು ಕೆಳಗಡೆ ಬಿದ್ಬಿಟ್ಟಿದ್ದ. ನಾನು ಹೋಗಿ ಜಸ್ಟ್ 1 ನಿಮಿಷನೇನೋ ಆಗಿತ್ತು ಅಷ್ಟೇ, 60 ಸೆಕೆಂಡ್ ಏನೇ ಅವನು ಕೆಳಗಡೆ ಬಿದ್ದಿದ್ದ. ಹೋಗಿ ಜಸ್ಟ್ ಸ್ಟವ್ ಆನ್ ಮಾಡಿದ್ದೀನಿ ಅಷ್ಟೇ, ನಾನು ಬಿಸಿನೀರು ಕೂಡ ಕಾಯಿಸಿರ್ಲಿಲ್ಲ. ಅಷ್ಟರಲ್ಲೇ ಸೌಂಡ್ ಬಂತು. ಇದೇನಪ್ಪ ಸೌಂಡ್ ಬರೋದು, ನಾನೆಲ್ಲ ಮೊಬೈಲ್ ಇಟ್ಟಿದ್ನಲ್ಲ, ಮೊಬೈಲ್ ಎತ್ಕೊಬಿಟ್ಟು ಕೆಳಗಡೆ ಇಟ್ಬಿಟ್ಟಿದ್ದಾನೆ ಅಂತ ನಾ ತಿಳ್ಕೊಂಡೆ. ವಿತಿನ್ ಸೆಕೆಂಡ್ ಇವ್ನು ಅಳೋದು ಜೋರಾಗಿ ಕೇಳಿಸ್ತು. ಆಮೇಲೆ ಬಂದ್ ನೋಡಿದ್ರೆ ಕೆಳಗಡೆನೆ ಬಿದ್ಬಿಟ್ಟಿದ್ದ. ಆಮೇಲೆ ಸಂಜೆ 4 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರು. ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಹೇಳ್ಬೇಕು ಅಂದ್ರೆ ನಾನೇ ತುಂಬಾ ಅಳ್ತಾ ಇದ್ದೆ. ಆಯ್ತಾ, ಅಷ್ಟು ದಿನದಿಂದ ಅಷ್ಟು ಅವನ್ನ ಸೇಫ್ಟಿ ಮಾಡ್ಕೊಬಂದು ಇವಾಗ ನಾನು ಇಟ್ಬಿಟ್ನಲ್ಲ ಅಂತ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನನ್ಗಂತೂ. ಅದಕ್ಕೇನೆ ಯಾವ ಫೋಟೋಶೂಟ್ ಬೇಡ ಏನು ಬೇಡ ಅಂತ ಹೇಳಿ ನಾನು ಸುಮ್ನೆ ಇಟ್ಬಿಟ್ಟೆ. ಆಮೇಲೆ ನಮ್ಮ ಮನೆಯವ್ರಿಗೂ 6 ಮಂತ್ ಮಾಡಿದ್ವಿ, ಇನ್ನೊಂದ್ 6 ಮಂತ್ ಮಾಡ್ಬಿಡು, 1 ಇಯರ್ ಕಂಪ್ಲೀಟ್ ಮಾಡ್ಬಿಡು ಅಂತ ಹೇಳಿ ಅವರೇ ಬಿಲ್ಲು ಬಾಣ ಎಲ್ಲಾನು ಪ್ರಿಪೇರ್ ಮಾಡ್ಕೊಟ್ರು. ಆಮೇಲೆ ಸರಿ ಅಂತ ಹೇಳಿ ನಾನು ಜಸ್ಟ್ ರೆಡಿ ಮಾಡ್ಕೊಂಡೆ. ಒಂದ್ 7 ಗಂಟೆ ಅಷ್ಟೊತ್ತಲ್ಲೆಲ್ಲ ಅವನ್ನ ರೆಡಿ ಮಾಡಿ ಕೂರ್ಸಿದ್ದೆ. ಅಷ್ಟರಲ್ಲಿ ಕರೆಂಟೇ ಹೊರ್ಟೋಯ್ತು. ಇನ್ನು ಬರುತ್ತೇನೋ ಅಂತ ಒಂದ್ half an hour ಆದ್ರೂ ಕಾದಿದೀವಿ, ಕರೆಂಟೇ ಬರ್ಲಿಲ್ಲ. ನನ್ ಮಗನ್ನು ರೆಡಿ ಮಾಡಿ ಕರ್ಕೊಂಡಿದ್ವಿ. ಕರೆಂಟ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ ಅಷ್ಟೇ. ಮಣಿಕಂಠನ ನೀನು ಇಲ್ಲಿ ಹೊರ್ಗಡೆ ನಮ್ಮ ಅತ್ತೆ ಅವರು ಮಾತಾಡ್ತಾ ಕೂತಿದ್ರು. ಅವರು ನನ್ ಮಗನ್ನ ನೋಡ್ಕೊಂಡು ಖುಷಿ ಪಡ್ತಾ ಇದ್ರು. ಹೆಂಗಪ್ಪ ಅಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿ ಮೂವಿ ಇದೆ ನೋಡಿ, ಅದ್ರಲ್ಲಿ ಮಣಿಕಂಠ ಪಾತ್ರ ಇದೆಯಲ್ಲ, ಅಲ್ಲಿ ಪಾಪು ಸೇಮ್ ಹಿಂಗೆ ಇರೋದು ಅಂತ ಹೇಳಿ ನನ್ ಮಗನ ನೋಡ್ಕೊಂಡು ಖುಷಿ ಪಡ್ತಾ ಇದ್ರು. ಆಮೇಲೆ ಸರಿ ಅಂತ ಹೇಳಿ ನಮ್ಮ ಮನೆಯವರು ಒಳಗಡೆನು ಕರ್ಕೊಂಡು ಹೋಗೋದು, ಹೊರಗಡೆನು ಕರ್ಕೊಂಡ್ ಬರೋದು, ಮತ್ತೆ ಪಾಪವನ್ನು ಆಟ ಆಡ್ಸೋದು, ವಾಕರ್ ಮೇಲೆ ಕೂರ್ಸೋದು, ಹಿಂಗೆಲ್ಲಾ ಮಾಡಿದ್ರು. ಸುಮಾರು ಅರ್ಧ ಗಂಟೆ ತನಕನು ವೇಟ್ ಮಾಡಿದೀವಿ, ಕರೆಂಟೇ ಬರ್ಲಿಲ್ಲ. ಎಲ್ಲ ಪ್ರಿಪರೇಷನ್ ಆಗಿತ್ತು, ಜಸ್ಟ್ ಅನ್ನ ಮಲಗಿಸಿ ನಾವು ಫೋಟೋ ತಗೋಬೇಕಾಗಿತ್ತು ಅಷ್ಟೇ, ಆದ್ರೂನು ಕರೆಂಟೇ ಬರ್ಲಿಲ್ಲ. ಆಮೇಲೆ ಸರಿ ಅಂತ ಹೇಳಿ ಚಾರ್ಜಿಂಗ್ ಲೈಟ್ ಇತ್ತು, ನಮ್ಮ ಮನೆಯವರು ಚಾರ್ಜಿಂಗ್ ಲೈಟ್ ಹಾಕ್ಬಿಟ್ಟು ಫೋಟೋ ತಗೋಣ ಅಂತ ಹೇಳಿ ಫೈನಲಿ ಆಗಿ ಚಾರ್ಜಿಂಗ್ ಲೈಟ್ ನೇ ಹಾಕಿ ನಾವು ಫೋಟೋನ ತಗೊಂಡ್ವಿ. ಫೈನಲ್ ಲುಕ್ ನೋಡಿ ಈ ತರ ಇತ್ತು. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ವಿಡಿಯೋನೇ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ವಿಡಿಯೋ ಮಾಡಕ್ ಬಿಟ್ರೆ ಸಾಕು ನನ್ ಮಗ ಎಲ್ಲಾನು ತೋರ್ಸ್ಬಿಡ್ತಿದ್ದ. ಹಾಗಾಗಿ ವಿಡಿಯೋ ಮಾಡ್ಲಿಲ್ಲ, ಜಸ್ಟ್ ಫೋಟೋ ತಗೊಂಡಿದೀವಿ ಅಷ್ಟೇ. ಇನ್ನ ನೆಕ್ಸ್ಟ್ ಡೇ ನಾನು ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಂಚನ ಶಿಫ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿರ್ಲಿಲ್ಲ, ಅವರು ಮನೇಲಿ ಉಳ್ಕೊಂಡಿದ್ರು. ಹೊರಗಡೆ ರೂಮ್ ಇದೆ ನೋಡಿ, ಅಲ್ಲಿಗೆ ಮಂಚನ ಶಿಫ್ಟ್ ಮಾಡ್ಬಿಡೋಣ, ಹೊರಗಡೆ ರೂಮ್ ಅಲ್ಲಿ ಬರೀ ಹಾಸಿಗೆನ ಹಾಸ್ಕೊಳ್ಳೋಣ ಅಂತ ಹೇಳಿ ಹೊರಗಡೆನೆ ಶಿಫ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಪಾಪುನ ಹೊರಗಡೆ ಒಂದು ಮ್ಯಾಟ್ ಹಾಕ್ಸ್ಬಿಟ್ಟು ಪಾಪುನ ಅಲ್ಲಿ ಆಡ್ಲಿಕ್ಕೆ ಬಿಟ್ಬಿಟ್ವಿ. ಅವ್ನ್ ಪಾಡ್ಗೆ ಅವ್ನು ಆಡ್ತಿದ್ದ. ಅಲ್ಲಿ ತನಕ ನಮ್ಮ ಮನೆಯವರು ಮತ್ತೆ ಕೆಳಗಡೆ ಸ್ವಲ್ಪ ಅವ್ರದ್ದು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಹೊರಗಡೆ ಎತ್ತಿ ಇಟ್ಕೋತಿದ್ರು. ನಾನು ಹಂಗೆ ಪಾಪನ್ ಸ್ವಲ್ಪ ಆಟ ಆಡ್ಸ್ಕೊಳ್ಳೋದು ಮತ್ತೆ ಪಾಪನ್ ನೋಡ್ಕೊಳ್ಳೋದು ಇದನ್ನ ಮಾಡ್ತಾ ಇದ್ದೆ. ಫುಲ್ ನಮ್ಮ ಮನೆಯವರು ಕೆಳಗಡೆ ಮಂಚದ ಕೆಳಗಡೆ ಏನೇನೆಲ್ಲ ಇತ್ತು ನೋಡಿ ಅದನ್ನೆಲ್ಲ ಎತ್ತಿ ಮೇಲ್ಗಡೆ ಸಜ್ಜಾ ಖಾಲಿ ಇತ್ತು. ನಮ್ ರೂಮ್ ಅಲ್ಲಿ ಒಂದು ದೊಡ್ಡ ಸಜ್ಜಾ ಇದೆ, ಅಲ್ಲಿಗೆ ಎಲ್ಲಾನು ಶಿಫ್ಟ್ ಮಾಡ್ತಾ ಇದ್ರು. ಅಲ್ಲಿ ತನಕ ನಾನು ಪಾಪುನ ನೋಡ್ಕೊತಾ ಇದ್ದೆ. ಆಮೇಲೆ ಮೇಲ್ಗಡೆ ಶಿಫ್ಟ್ ಮಾಡೋದಕ್ಕೆ ನಮ್ಮ ಅತ್ತೆ ಅವರು ಬಂದು ಹೆಲ್ಪ್ ಮಾಡ್ತಾ ಇದ್ರು. ನನ್ ಮಗ ಹೆಂಗಪ್ಪ ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಲ್ವಾ ಮ್ಯಾಟ್, ಅವನು ತಗೊಂಡು ನೆಲಕ್ಕೆ ಬಂದ್ಬಿಡ್ತಿದ್ದ. ಅದಕ್ಕೆ ಅವನ್ಗೆ 4 ಕಡೆನು ಸಪೋರ್ಟ್ ಕೊಟ್ಟು ಒಳಗಡೆನೆ ಇರ್ಬೇಕು, ಆತರ ಮಾಡಿ ನಾವು ಮಿಕ್ಕಿದ ಕೆಲ್ಸನ ಮಾಡ್ಕೊಂಡ್ವಿ. ಮೇಲ್ಗಡೆ ಎಲ್ಲ ಶಿಫ್ಟ್ ಆದ್ಮೇಲೆ ನಮ್ದು ಹಳೆ ಮಂಚ ನೋಡಿ ಈ ತರ ಇತ್ತು. ಅಲ್ಲಿ ನೋಡಿ ಎಷ್ಟು ಹೈಟ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂನು ಏನು ಆಗಿಲ್ಲ ನಮ್ಮ ಪಾಪುಗೆ, ನಿಜವಾಗ್ಲೂ ದೇವರೇ ಕಾಪಾಡಿರೋದು ಆ ತರ ಅನ್ಕೋಬೇಕು. ಅಷ್ಟ್ ಹೈಟ್ ಇಂದ ಬಿದ್ದಿದ್ದಾನೆ ಅಂದ್ರೆ ನನ್ಗೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಅಷ್ಟು ಬೇಜಾರಾಗುತ್ತೆ. ಅದಕ್ಕೇನೆ ಮಕ್ಕಳನ್ನ ನಾವು ಎಷ್ಟೇ ಜೋಪಾನ ಮಾಡಿದ್ರು ಸಾಕಾಗಲ್ಲ ಅಂತ ಹೇಳೋದು ಇದಕ್ಕೇನೆ. ಸದ್ಯ ದೇವ್ರ ದಯೆಯಿಂದ ಏನು ಆಗಿಲ್ಲ, ಅದಕ್ಕೇನೆ ಮಂಚನ ಹೊರಗಡೆ ಶಿಫ್ಟ್ ಮಾಡ್ಬಿಟ್ವಿ. ನೋಡಿ ಮಂಚ ಇದು ಯಾವ ರೀತಿ ಮಾಡಿರೋದು ಅಂತ ಹೇಳಿದ್ರೆ, ನಮ್ದು ಮೇಲ್ಗಡೆ ಮನೆ ಕಟ್ಸ್ಬೇಕಿದ್ರೆ ಕಬ್ನ ಉಳ್ದಿತ್ತು ಆಯ್ತಾ, ದೊಡ್ಡ ಕಬ್ನ. ಆ ಕಬ್ನದಲ್ಲಿ
ಸಾಲ್ಡ್ರ್ ಮಾಡ್ತಾರೆ ನೋಡಿ ಆ ಶಾಪ್ ಹೋಗಿ ನಮ್ಮ ಮನೆಯವರು ಅಳತೆ ಕೊಟ್ಟಿ ಈ ತರ ಶಾಪ್ ಅಲ್ಲಿ ವೆಲ್ಡ್ ಮಾಡಿಸ್ಕೊಂಡಿರೋದು. ವೆಲ್ಡ್ ಮಾಡಿಸ್ಬಿಟ್ಟು ಮೇಲ್ಗಡೆ ಪ್ಲೇವುಡ್ ನ ಹೊಡೆದಿರೋದು. ಯಾವ್ದಾದ್ರು ಬೇಕು ಅಂದ್ರೆ ಯಾರ ವೇಸ್ಟ್ ಆಗಿ ಕಬ್ನ ಇದ್ರೆ ಈ ತರ ಆಲ್ಟ್ರೇಷನ್ ಮಾಡಿಸ್ಕೊಳ್ಳಿ, ಯೂಸ್ ಆಗುತ್ತೆ ಆಯ್ತಾ. ಆಮೇಲೆ ನೋಡಿ ಮಂಚ ಎಲ್ಲ ಹೊರಗಡೆ ಇಟ್ಬಿಟ್ಟು ಒಳಗಡೆ ಬರೀ ಹಾಸಿಗೆನ ಹಾಸ್ಕೊಂಡಿದೀವಿ. ಈ ತರ ಕಾಣ್ತಾ ಇದೆ ರೂಮು. ಇವಾಗ ಏನಿಲ್ಲ, ಅವನು ತಗೊಂಡ್ ಬಂದು ಏನು ಎಫೆಕ್ಟ್ ಆಗಲ್ಲ, ಅದಕ್ಕೆ ಈ ತರ ಮಾಡ್ಕೊಂಡಿದೀವಿ. ಆಮೇಲೆ ನಗರದಿಂದ ನಮ್ಮ ಮನೆಯವರು ನೇಲಿಂಗ್ ತಂದಿದ್ರು. ನಾನಂತೂ ಈ ಸಮ್ಮರ್ ಸೀಸನ್ಗೆನೆ ವರ್ಷವಿಡೀ ಕಾಯ್ತಾ ಇರ್ತೀನಿ. ನನ್ಗಂತೂ ಈ ಮಾವಿನ ಹಣ್ಣು ನೇಲ್ಹಣ್ಣು ಅಂದ್ರೆ ಪಂಚ ಪ್ರಾಣ ಆಯ್ತಾ. ಎಲ್ಲೇ ಇದ್ರೂ ಬಿಡಲ್ಲ, ಎಷ್ಟೇ ಆದ್ರೂ ಬಿಡಲ್ಲ, ನಾನ್ ನೋಡಿದ ತಕ್ಷಣ ತಿನ್ಲೇಬೇಕು. ಅದಕ್ಕೆ ನಮ್ಮ ಮನೆಯವರು ಇಷ್ಟ ಅಂತ ಹೇಳಿ ಮಾವಿನ ಹಣ್ಣು ಮತ್ತೆ ನೇಲ್ಹಣ್ಣು ಎರಡನ್ನೂ ತಂದಿದ್ರು. ಮಾವಿನ ಹಣ್ಣಿಗೆ ನಾನು ಹಣ್ಣಾದ್ರೂ ಅಷ್ಟೇ ಉಪ್ಪು ಖಾರ ಹಾಕೊಂಡ್ ತಿಂತೀನಿ, ಅಷ್ಟು ಇಷ್ಟ ನನ್ಗೆ. ನಾನು ತಿನ್ಬೇಕಾದ್ರೆ ನನ್ ಮಗನು ಅಂತ ಬಾಯಿನ ಓಪನ್ ಮಾಡ್ತಾ ಇದ್ದ. ಹಂಗು ಸ್ವಲ್ಪ ಟೇಸ್ಟ್ ಮಾಡ್ಸೋಣ ಅಂತ ಹೇಳಿ ಸ್ವಲ್ಪ ತಿನ್ನಿಸ್ದೆ. ಅದು ಸ್ವಲ್ಪ ಫಸ್ಟ್ ಹುಳಿ ಆಗುತ್ತಲ್ಲ, ಅದಕ್ಕೆ ಅವನ್ಗೆ ಇಷ್ಟನೇ ಆಗ್ಲಿಲ್ಲ. ಅದು ಮತ್ತೆ ಬೇಕಾ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಕದನ್ನ ಅಲ್ಲಾಡ್ಸ್ತಿದ್ದ. ಮಾವಿನ ಹಣ್ಣಾದ್ರೆ ಏನಿಲ್ಲ, ಅದು ಸ್ವೀಟ್ ಇರುತ್ತಲ್ಲ ಅದನ್ನ ತಿನ್ಕೊಬಿಡ್ತಾನೆ. ನಾನು ಇವಾಗ್ಲೇನೆ ಮಾವಿನ ಹಣ್ಣು ಮತ್ತೆ ನೇಲ್ಹಣ್ಣು ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ನೇಲ್ಹಣ್ಣನ್ ತಿನ್ಸಕ್ ಹೋಗಲ್ಲ, ಅವನು ಇಂಟ್ರೆಸ್ಟ್ ಇಲ್ಲ, ಅದು ಇಷ್ಟ ಆಗಿಲ್ಲ ಅವನ್ಗೆ, ಅದಕ್ಕೆ ತಿನ್ಸಲ್ಲ. ಮಾವಿನ ಹಣ್ಣೆಲ್ಲ ತಿನ್ನಿಸ್ತೀನಿ, ಚೆನ್ನಾಗ್ ಡೈಜೆಸ್ಟಿವ್ ಆಗುತ್ತಲ್ಲ. ಕೆಲವು ಮಕ್ಕಳಿಗೆ ಬೇದಿ ಆಗುತ್ತೆ, ಬಟ್ ನನ್ ಮಗನಿಗೆ ಏನಾಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತಿನ್ನಿಸ್ತೀನಿ. ಇನ್ನ ನೈಟು ನನ್ ಮಗ ನೋಡಿ ಫಸ್ಟ್ ಟೈಮ್ ಕೂತಿದ್ದಾನೆ, ಅದಕ್ಕೆ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಫಸ್ಟ್ ಟೈಮ್ ಅವನು ವಿತೌಟ್ ಸಪೋರ್ಟ್ ಅಲ್ಲಿ ಕೂತಿರೋದು, ಅಂದ್ರೆ ನಾವು ಕೂರ್ಸಿದೀವಿ ಬಟ್ ಇಟ್ಕೊಂಡಿಲ್ಲ, ಅವನೇ ಕೂತಿದ್ದಾನೆ. ಅದಕ್ಕೆ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅವನು ತವಿಯಕ್ ಯಾವಾಗ ಸ್ಟಾರ್ಟ್ ಮಾಡ್ದ ಅವಾಗಿಂದ ಅವನ ತಡಿಯೋದೇ ಕಷ್ಟ ಆಗ್ಬಿಟ್ಟೈತೆ. ಅವನ ಹತ್ರನೇ ಒಬ್ರು ಅವ್ನ್ಗೆ ಕಾವಲಾಗಿರ್ಬೇಕು, ಆ ತರ ಆಗ್ಬಿಟ್ಟೈತೆ ಇವಾಗ. ಇನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.